ಅಗ್ರಜ, ಹಾಗಾದರೆ ಪಾಂಡವರು ಧರ್ಮ ಸಂಪನ್ನರು, ವಾಕ್ ಪರಿಪಾಲನೆ ಮಾಡುವವರು. ಇಂಥ ವಾಗ್ದುರೀಣರಾದ ಸರ್ವಜನ ವಿನೂತನ ವಶಿಕರಾದ ಪಾಂಡವರನ್ನು ರಕ್ಷಿಸಲು ಪ್ರಯತ್ನ ಪಡುವೆ ಅಣ್ಣ. ದುರದಿರಾಗ್ರಗಣ್ಯ. ಗರುಡ ವಾಹನನೇ ಅಣ್ಣ ಬಲದೇವ, ಯಾವಾಗ ಎಡಬಿಡಿದ ಪಾಂಡವರ ಎಂದ ಅಭಿಮಾನ ಪಟ್ಟ ಹೀಗೆನ್ನುವೆಯೋ? ಸಹಜವಾಗಿ ಹೇಳುವೆನು ಅಣ್ಣ. ಕೃಷ್ಣ, ಹಲದರ ಅವರವರ ಮಾಡಿಕೊಂಡಿರುವ ಕೃತ್ಯಾಪರಾಧಕ್ಕೆ ತಕ್ಕ ಪ್ರಯತ್ನಿತರಾಗಿರಬಹುದು. ಅದಕ್ಕಾಗಿ ನಿನ್ನ ಮರಗವದೇಕಕ್ಕೆ ತಕ್ಕ ಕೃತ್ಯ ಸುಗುಣಗುಣ ಸಂಪನ್ನ. ಹಲದರ ಓ ಮಾಧವ, ಹಾಗಾದರೆ ಮತ್ತು ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳು. ನ್ಯಾಯವೇ ಅಣ್ಣ ನಿನಗೆ, ಧರ್ಮವೇ ಗೆಲುವುದು ಕೊನೆಗೆ. ನ್ಯಾಯವೇ ಅಣ್ಣ ನಿನಗೆ, ಧರ್ಮವೇ ಗೆಲುವುದು ಕೊನೆಗೆ. ಆ ಪಾಂಡವರಿಗೆ ಮೋಸವ ಮಾಡಿ ಜೂಜಾಡಿ ಗೆದ್ದವನು ಕೌರವನು. ನ್ಯಾಯವೇ ಅಣ್ಣ ನಿನಗೆ, ಧರ್ಮವೇ ಗೆಲುವುದು ಕೊನೆಗೆ. ಅಣ್ಣ ಹೇಳು, ಚೆನ್ನಾಗಿದೆ. ಅರಗಿನ ಮನೆಯನ್ನು ರಚಿಸಿ ಅವರನ್ನು ಅಲ್ಲಿಗೆ ಕರೆಸಿ, ಅರಗಿನ ಮನೆಯನ್ನು ರಚಿಸಿ ಅವರನ್ನು ಅಲ್ಲಿಗೆ ಕರೆಸಿ, ರಾತ್ರಿಯಲ್ಲಿ ಅವರನ್ನು ಮಲಗಿಸಿ ಬೆಂಕಿಯ ಹಚ್ಚಿಸಿ, ರಾತ್ರಿಯಲ್ಲಿ ಅವರನ್ನು ಮಲಗಿಸಿ ಬೆಂಕಿಯ ಹಚ್ಚಿಸಿ, ನಿನಗೆ ತಗೆ ಅವನೋಡು ನಂಬಿಕೆ. ಅಷ್ಟ ನನ್ನ ಪ್ರಿಯ ಶಿಷ್ಯನು ತಮ್ಮ. ಅಗ್ರಜ, ಅನುಜ, ಅವನೋಳು ಏತಕ್ಕೆ ನಂಬಿಕೆ. ನ್ಯಾಯವೇ ಅಣ್ಣ ನಿನಗೆ, ಧರ್ಮವೇ ಆ ಪಾಂಡವರಿಗೆ ಮೋಸ ಮಾಡಿ ಜೂಜಾಡಿ ಗೆದ್ದವನು ಕೌರವನು. ಭೀಮನಿಗೆ ವಿಷದ ಕಜ್ಜಾಯವನ್ನು ತಿರಿಸಿ ಎಡಮುರಿಯಂ ಕಟ್ಟಿಸಿ ಕಾಡ್ಮುರುಗಿ ನೋಳು ನೂಕಿರುವುದು ಸ್ವಯಂಕೃತವೇ? ಅಗ್ರಜ, ಅನುಜ, ಜನವಿನುದ ದ್ವಂದ್ವರಾದ ಧರ್ಮ ಜಾತಿಗಳ ಸೌಖ್ಯಮಂ ಕಂಡು ಆ ಸೂರ್ಯಗ್ರಸ್ತರಾಗಿ ಅವರನ್ನು ಕರೆಸಿ, ಅಗ್ರಜ, ಅನುಜ, ವಾರಣಾಸಿಯಲ್ಲಿ ಅರಗಿನ ಅರಮನೆಯನ್ನು ಕಟ್ಟಿಸಿ ಅರಗಿನ ಮನೆಯಲ್ಲಿ ಅವರನ್ನು ಮಲಗಿಸಿ ಬೆಂಕಿ ಹಚ್ಚಿಸಿದ ಆ ನಿನ್ನ ದುಷ್ಟ ದುರ್ಯೋಧನನ ತಪ್ಪುಗಳು ಎಷ್ಟೆಂದು ಹೇಳಲಿ? ಅಗ್ರಜ, ಅನುಜ, ಇಂಥ ಹೀನ ಕೃತ್ಯಗಳಿಗೆ ಪ್ರತಿಯೊಂದು ಜೀವಿಯು ತಳಮಳಗೊಂಡು ಬೆಂದು ಬೆಂಡಾಗಿ ಹೋಗಿವೆ. ಇದು ಅಲ್ಲದೆ ಮಾಯಾ ಜೂಜಿನಲ್ಲಿ ಧರ್ಮಜನನ್ನು ಸೋಲಿಸಿರುವರು ಅಣ್ಣ ಹಲದರನೇ. ನೆನೆಸಿಕೊಂಡರೆ ದಗ್ಗನೆ ಹೇಳುವುದು ಎದೆಯಲ್ಲಿ ಉರಿ ಬೇಗನೆ. ಆಹೋ ಲಕ್ಷ್ಮೀನ ತಮ್ಮ ಗೋವರ್ಧನ, ಅಣ್ಣ ಬಲದೇವ, ಪಾಂಡವರ ರಾಜ್ಯವನ್ನ ಕಸದುಕೊಂಡ ರಂಗಪಾಲ ಮಾಡಿರುವ ಸಂಗತಿ ಸರ್ವ ಲೋಕಗಳಿಗೆ ತಿಳಿದಿರುವುದಲ್ಲವೇ? ಹೌದು ಅಣ್ಣ. ಹಲದರ, ಈ ವಿಷಯದಲ್ಲಿ ದುರ್ಯೋಧನಾದಿಗಳ ಬಹಳ ದ್ರೋಹ ಮಾಡಿರುವರು. ಆದ್ದರಿಂದ ಸಮಯ ಬಂದಾಗ ಅವರಿಗೆ ತಕ್ಕ ನೀತಿ ಬುದ್ಧಿ ಮಾತುಗಳನ್ನು ಹೇಳಿ ಪಾಂಡವರ ಸೌಖ್ಯವಾಗಿರುವಂತೆ ಮಾಡುವುದು ತಮ್ಮ.
ಹಲದರ ಇನ್ನು ಅವರ ವಿಷಯದಲ್ಲಿ ಸಂದೇಹವಂಬಿಟ್ಟು ಸಮಾಧಾನವಂಪಡ ಮರಹರಿಯೇ ಭಕ್ತದರೆ ಅಣ್ಣ ಅಮ್ಮ ಕೃಷ್ಣರಾಯ ಈ ನಿನ್ನ ತಮ್ಮನ ವಿಷಯದಲ್ಲಿ ಚಂದ್ರನನ್ನು ತೋರಿಸಿ ಹಾಲು ಅನ್ನ ಉಣಿಸಿದಷ್ಟು ಎಷ್ಟು ಸುಲಭವಾಗಿ ನನ್ನನ್ನು ಸಮಾಧಾನ ಪಡಿಸಿವೆ. ಇದ್ದ ಮಾತನ್ನು ಹೇಳಿರುವೆನು ತಮ್ಮ. ಅಗ್ರಜ ಅನುಜ, ಪಾಂಡವರಲ್ಲಿ ನಿನಗೆಷ್ಟು ಸಹಾನುಭೂತಿ ಇರುವುದು. ಪಾಪ ಸಂತೋಷ ಅಣ್ಣ, ಸುಗುಣ ಸಂಪನ್ನ. ಅಹೋ ಅಂಬುಜ ಅಹೋ ನೀರಜಾಕ್ಷನೇ ಅಣ್ಣ ಬಲದೇವ, ಅದು ಏನು ಒಳ್ಳೆ ಚೌದ್ಯವಾಗಿ ಹೇಳುತ್ತಿರುವೆ. ಯುದ್ಧ ಮಾತನ್ನು ಹೇಳಿರುವೆನು ಅಣ್ಣ. ಪಾಂಡವರ ರಾಜ್ಯವನ್ನ ನಾನು ಗಡಿಸಲಾರನೆಂದ ಊಹಿಸಿರುವೆಯ. ಎರಡು ಇಂದಾಪ್ತಿಗಳನ್ನು ಹಾಡಿ ಸತ್ಯ ಬೇಳ ತಮ್ಮ ಮುರಹರಿ ಪರರಿಗೆ ಉಪಕಾರಿ. ರೋಹಿಣಿ ತನಯನೇ ಬಿಡು ನಿನ್ನ ಪಂತವ ಬೇಗನೆ, ಬಿಡು ನಿನ್ನ ಪಂತವ ಬೇಗನೆ. ಅಣ್ಣ ಹೇಳುವೆನು, ಚೆನ್ನಾಗಿ ಕೇಳು. ತಮ್ಮ ಅದು ಏನು ಚೆನ್ನಾಗಿ ಹೇಳು. ರೋಹಿಣಿ ತನಯನೇ ತನಯನೇ ಬಿಡು ನಿನ್ನ ಪಂತವ ಬೇಗನೆ, ಬಿಡು ನಿನ್ನ ಪಂತವ ಬೇಗನೆ. ರೋಹಿಣಿ ತನಯನೇ ಚೆನ್ನಾಗಿ ಕೇಳು. ಭೀಷ್ಮ ದ್ರೋಣರು ಶಲ್ಯ ಕೃಪರು ಭೀಷ್ಮ ದ್ರೋಣರು ಶಲ್ಯ ಕೃಪರು ನೀತಿಯ ಹೇಳಿದರು ಆ ಕೌರವಗೆ, ನೀತಿಯ ಹೇಳಿದರು ಆ ಕೌರವಗೆ. ಕೇಳದೆ ಹೋದನು ಆ ದುರ್ಯೋಧನ, ಕೇಳದೆ ಹೋದನು ಆ ದುರ್ಯೋಧನ. ನಿನ್ನಯ ಮಾತನು ಕೇಳುವನೇನು. ಸಹಜವಾಗಿ ಹೇಳೋಣ. ಅಗ್ರಜ ನಿನ್ನಯ ಮಾತನು ಕೇಳುವನೇ. ರೋಹಿಣಿ ತನಯನೇ ರೋಹಿಣಿ ತನಯನೇ ಬಿಡು ನಿನ್ನ ಪಂತವ ಬೇಗನೆ, ಬಿಡು ನಿನ್ನ ಪಂತವ ಬೇಗನೆ. ರೋಹಿಣಿ ತನಯನೇ. ಅಗ್ರಜ ಅಯ್ಯೋ ಶಿವ ಶಿವ, ತೀರ್ಥರೂಪರಾದಲ್ಲಿ ನಿಮ್ಮಲ್ಲಿ ಸಂದೇಹ ಪಡುವುದೇ? ಚಿಚಿ, ಹಾಗೆಂದಿಗೂ ಅನುಮಾನ ಪಡಬೇಡ ಅಣ್ಣ. ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾ ವಿದುರಾದಿಗಳು ಹೇಳಿದರೂ ಕೇಳದೇ ಇರುವ ಆ ನಿನ್ನ ದುರ್ಯೋಧನ ನಿನ್ನ ಮಾತುಗಳಿಗೆ ಒಪ್ಪಿ ರಾಜ್ಯವನ್ನು ಕೊಡುವನೇ ಎಂಬ ಸಂಶಯವು ಅಣ್ಣ. ರಾಜಾಗ್ರಗಣ್ಯ ಆಹೋ ಗೋಪಿರುಗೋಚರ ಅಣ್ಣ ಹಲದರ ಹುಟ್ಟಿದ ರಾಜ್ಯದಿಂದಲೂ ಎನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲವೇ ತಮ್ಮ? ಗೊತ್ತಿರುವುದು ಅಣ್ಣ ಹಲದರ. ಆ ಭೀಷ್ಮ ದ್ರೋಣರೊಂದೇನಾದೀತ ಎನ್ನ ನೆಚ್ಚನ ಪ್ರಿಯ ಶಿಷ್ಯನಾದ ದುರ್ಯೋಧನನು ನಾನು ಹೇಳಿದ ವಚನಕ್ಕೆ ಪ್ರತಿಯುತ್ತರ ಉಂಟೆ ಕೃಷ್ಣ. ಹಲದರ ನಾನು ಬರೆದ ಗೀಟು ಸಹ ದಾಟುವುದಿಲ್ಲ ಎನ್ನುವುದು ನನಗೆ ತುಂಬಾ ವಿಶ್ವಾಸವಿದೆ.
ಕೃಷ್ಣ ಹಲದರ ಎನ್ನ ಅವರ ವಿಷಯದಲ್ಲಿ ಸಂಶಯವನ್ನ ಬೆಟ್ಟಬೇಡ ಅನುಜ ಶಿಖಾಮಣಿ ಧೀಮಣಿ. ಹಾಗಲಿ ಅಣ್ಣ, ನನ್ನ ಮಾತು ಪಾಂಡವರು ಕೇಳುವರು, ನಿನ್ನ ಮಾತು ಕೌರವರು ಕೇಳುವರು. ಮುಂದೆ ನೋಡೋಣ. ಅಗ್ರಜ ಅಗ್ರಜ, ಪಾರ್ಥನು ನಮ್ಮಲ್ಲಿ ಏನು ಮೋಸ ಮಾಡಿರುವವನನ್ನ? ಸುಗುಣ ಸಂಪನ್ನ. ಆಗೋ ಲಕ್ಷ್ಮೀನಾರಾಯಣ, ಇದಕ್ಕೆ ನನ್ನನ್ನು ಪಾಂಡವರ ಪಕ್ಷಪಾತಿ ಎನ್ನುವರು. ಹೌದೇ ಅಣ್ಣ? ಕಲೆ ಪಾರ್ಥನಿಗೆ ಎಲ್ಲದ ಸತ್ಯವನ್ನು ಹೇಳಿ ಅವನ ಬಲದಲ್ಲಿ ಬೀಳುವಂತೆ ಸುಭದ್ರಾದೇವಿಗೆ ಬೋಧಿಸಿ ಯಾರು ಇಲ್ಲದ ಸಮಯದಲ್ಲಿ ಏನು ಅರಿಯದು ನಮ್ಮ ತಂಗಿಯನ್ನು ಕದ್ದೆಯವನು. ಹಲದರ ಈಗ ಸಲಹುವುದಕ್ಕೂ ಸಹ ಕೈಲಾಗದೆ ಅರಣ್ಯವಂಶೇರಿ ಹೆಂಡತಿ ಮಕ್ಕಳನ್ನು ನಮ್ಮ ತವರ ಮನೆಗೆ ಕಳಿಸಿರುವನು ನೋಡು ತಮ್ಮ. ಹೀಗಿರುವುದು ನೋಡು ಪಾಂಡವರ ಧರ್ಮ. ಅಣ್ಣ, ತಮ್ಮ ಕೃಷ್ಣರಾಯ, ಅದರಲ್ಲಿ ತಪ್ಪೇನಿದೆ? ಸೋದರತ್ತೆಯ ಮಗನಾದರೂ ಶಶಿರೇಖೆಯ ಮೇಲೆ ಪೂರ್ಣ ಸ್ವತಂತ್ರವಿರುತ್ತದೆ. ಅವರಿರುವರು ಪ್ರೇಮದಲ್ಲಿರಲಾಗಿ ಮತ್ತು ಅನ್ಯೋನ್ಯ ಪ್ರೇಮದಲ್ಲಿರುವಾಗ ನಾವೇನು ಮಾಡುವೆವು? ಅಗ್ರಜ, ಅನುಜ, ನಾವೇನಾದರೂ ಆತಂಕ ಮಾಡಿದರೆ ಯಾವುದೂ ನಡೆಯುವುದಿಲ್ಲ. ವೀರಪಾರ್ಥನು ಕ್ಷಾತ್ರ ಧರ್ಮದಂತೆ ವೀರಪಾರ್ಥನು ವೀರಪತ್ನಿಯಾದ ಸುಭದ್ರೆಯನ್ನು ಕರೆದೊಯ್ದನು. ನಿನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಗರ್ಭದಿಂದ ಇರುವನು. ತಂಗಿ ನಮ್ಮ ಮನೆಗೆ ಬಂದಿರುವಳು. ಅಭಿಮನ್ಯನೂ ಬಂದಿರುವನು. ಅವನು ತಂದೆಗೆ ತಕ್ಕ ಮಗನು. ನಾವು ಎಷ್ಟು ಎಚ್ಚರದಿಂದಿದ್ದರೂ ಶಶಿರೇಖೆಯನ್ನು ಕರೆದೊಯ್ದು ವಿವಾಹವಾದಂತೆ ಕಾಣುತ್ತದೆ. ಹಲದರನೇ, ಇದಕ್ಕೇನು ಮಾಡುವೆ ಆಲೋಚನೆ? ಓ ಮುರಹರಿ, ಅದು ಹೇಗೆ ಹೇಳುವೆ? ಮುಂದೆ ನಡೆಯುವುದನ್ನು ಹೇಳುವೆನಣ್ಣ. ಮೊದಲಂತ ಸುಭದ್ರೆಯ ವಿಷಯದಲ್ಲೇ ತಿಳಿಯದ ಕಾರಣ ನಡೆದು ಹೋಯಿತು ಕೃಷ್ಣ. ಹಲದರ ಈಗ ಮಾತ್ರ ನಿನಗೆ ತಿಳಿಯದಂತೆ ಸರ್ವರ ಬೆರಗಾಗುವಂತೆ ಕಾರ್ಯವನ್ನು ನಡೆಸುವೆ ಕೃಷ್ಣ. ಹಲದರ ಶಶಿರೇಖೆಯ ಲಗ್ನದ ಬಡವ ನನಗ ಬೇಡ ಸಹೋದರನೇ, ವಾಕ್ಸೂರನೇ. ಅಣ್ಣ, ಆಯಿತು. ನಾನು ವಾಕ್ಶೂರನೇ ಹೊರತು ಕಾರ್ಯಶೂರನಲ್ಲವೆಂದು ನೀನು ಸಹ ಒಪ್ಪಿಕೊಂಡಿರುವೆ ಅಲ್ಲವೇ? ಹೌದು ತಮ್ಮ. ಅಗ್ರಜ, ಎಚ್ಚರಿಕೆ! ಪಾಂಡವರು ಬಲುಶೂರರು. ವನವಾಸಕ್ಕೆ ಯಾತಕ್ಕೆ ಹೋಗಿರುವರು ತಮ್ಮ? ಆ ದುಷ್ಟ ಕೌರವರು ಮೋಸ ಮಾಡಿ ಅವರನ್ನು ಕಳಿಸಿರುವರು ಅಣ್ಣ. ಅಗ್ರಜ, ಅನುಜ, ಸಾಮ, ದಾನ, ಭೇದ, ದಂಡ, ಚತುರೋಪಾಯಗಳಿಂದಲೂ ಶಶಿರೇಖೆಯನ್ನು ಕರೆದೊಯ್ದು ಲಗ್ನ ಮಾಡಿಸಿಕೊಳ್ಳುತ್ತಾರೆ. ಈ ವಿಷಯದಲ್ಲಿ ಏನು ಮಾಡುವೆಯೋ ಏನೋ, ನಿನ್ನದೇ ಭಾರ. ಈ ಮಾತುಗಳಲ್ಲಿ ರೇವತಿ ಅತ್ತಿಗೆಯವರು, ಸುಭದ್ರಾ ಮೊದಲಾದವರು ಬರುತ್ತಿರುವರು ಅಣ್ಣ. ದುರದಿರಾಗ್ರಗಣ್ಯ. ಆವೋ ರುಕ್ಮಿಣಿಪತಿ, ಅಣ್ಣ ಬಲದೇವ, ನೀನೊಂದು ಸುಮ್ಮನಿದ್ದರೆ ನನಗೆ ಅಷ್ಟೇ ಸಾಕು. ಮೆಕ್ಕಿದ ಕಾರ್ಯಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಶೌರ್ಯ, ಪರರಿಗೆ ಉಪಕಾರಿ. ನಿನಗೆ ಮಂಗಳವಾಗಲಿ ಮೇಲೆ ಕೇಳಿ ಪ್ರಾಣಕಾಂತೆ. ಅಹೇ ಸುಂದರಿ, ಪ್ರಾಣಕಾಂತಿ, ಅಹೇ ನನ್ನ ಪ್ರೀತಿಯ ಮನೋಹರಿ. ಮನೋಹರ, ನಿನ್ನ ಸುಂದರವಾದ ಭವನವನ್ಬಿಟ್ಟು ಇಲ್ಲಿಗೆ ಬಂದ ಕಾರಣವೇನು ಹೇಳಿ ರಮಣೆ, ನನ್ನ ಮುದ್ದಿನ ಅರಗಿಡೆ. ಅಂತ ಕಾಂತಿ, ಸುಂದರವಾದ ಅರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದೆಂದು ಕೇಳ್ತಿರುವೆಯ? ಹೌದು ಕಾಂತ. ಕಾರಣವಿರೋದು ಪ್ರಿಯ, ಸಹಜವಾಗಿ ಕೇಳುವನು ಕಾಂತೆ. ನಡೆಸಿಕೊಡುವೆಯ? ಅದೇನು ಸಹಜವಾಗಿ ನಡೆಸುವೇನು ಸುಂದರಿ? ಹೇಳಲೆ. ಅದೇನು ಚೆನ್ನಾಗಿ ಹೇಳು ಕಾಂತಿ. ಎನ್ನ ಜೀವನ ತೊಡೆಯ ನೇನೋ ನಿನ್ನ ಪ್ರೀತಿಯ ಸತಿಯ ಏತ ನುಡಿಯ ಕಾಂತಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತಿ. ಏನೆಯ ಎನ್ನ ಜೀವನ ಜೋಡೆಯ ನೇನೋ ಎನ್ನ ಪ್ರೀತಿಯ ಸತಿಯ ಏತ ನುಡಿಯ ಆಲಿಸಯ. ಏನೆಯ
ಪ್ರಾಣೇಶ್ವರಿ, ನಮ್ಮ ಪುತ್ರಿಯಾದ ಸಸಿರೇಖೆಗೆ ಹಿಂದಿಗೆ 8 ವರ್ಷವೂ ಮೀರುತ್ತಾ ಬಂದವು. ಹೌದು ಸುಂದರಿ. ಕಾಂತ, ಕಾಂತಿ, ಮಗಳ ಲಗ್ನದ ವಿಚಾರ ಬಗ್ಗೆ ನಿನ್ನಲ್ಲಿ ಮಾತನಾಡಲಿಕ್ಕೆ ಬಂದಿರುವೆನು. ನಿನ್ನ ಅಭಿಪ್ರಾಯವೇನಿರುವುದೆಂದು ತಿಳಿಸು ಕಾಂತ ಗುಣವಂತ. ಹೇ ಸುಂದರಿ, ನನಗ ಕೋಡ ಮನದಲ್ಲೇ ಅಭಿಲಾಷ ಇರುವುದು, ಆಲೋಚನೆ ಮಾಡದಿರಲ್ಲ ನಮ್ಮಡೆ ಬಿಡಿ ನನ್ನ ಮನದ ಆಲೋಚನೆ. ವಿಶ್ವೇಶ್ವರ ತಂಗಿಯಾದ ಸುಭದ್ರ, ನಿನಗೆ ಮಂಗಳವಾಗಲಿ ಮೇಲೆ ಕೇಳಮ್ಮ. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಹೇಳುವೆನಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಆಲಿಸೋ ಅಣ್ಣ ನೀನೋ ಎನ್ನಯ ನೋಡಿಯ ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಚೆನ್ನಾಗಿ ಕೇಳು. ಅದೇನು
ಬಲಭದ್ರ, ತಂಗಿಯಾದ ಸುಭದ್ರ, ಎನ್ನ ಮಾತನ್ನು ನಡೆಸಿಕೊಡುವೆನೆಂದು ವಚನವನ್ನು ಕೊಟ್ಟರೆ ವಿಚಾರವನ್ನು ನಿನ್ನ ಮುಂದೆ ತಿಳಿಸುವೆನು. ಕಣ್ಣೆಯ ಅಣ್ಣ ರಾಜಾಗ್ರಗಣ್ಯ. ಅಮ್ಮ ತಂಗಿಯಾದ ಸುಭದ್ರ, ಅದು ಏನು ಸಂಗತಿ ವಿಸ್ತಾರವಾಗಿ ಹೇಳು. ಬಲಭದ್ರ, ನಿಮ್ಮಣ್ಣನಾದ ಬಲಭದ್ರನ ನಿಮ್ಮಣ್ಣನ ಮಾತಿನಲ್ಲಿ ಅಮ್ಮ ತಂಗಿಯಾದ ಸುಭದ್ರ, ಅಣ್ಣನಾದ ಬಲಭದ್ರ, ನಿನ್ನ ಮೇಲೆ ತುಂಬಾ ಅಂತಃಕರಣವಿರವದೆಂದು ನನ್ನನ್ನು ಕಡೆಗಣಿಸಿ ನೋಡುವುದಿಲ್ಲಮ್ಮ ಸುಭದ್ರ. ನಿಮ್ಮಣ್ಣನ ಮಾತಿನಲ್ಲಿ ಬಲಭದ್ರ. ಅಣ್ಣಯ್ಯ, ತಂಗಿ ಸುಭದ್ರ, ನಡೆಸಿಕೊಡುವೆಯಾ? ಸಹಜವಾಗಿ ನಡೆಸಿಕೊಡುವಿನ ತಂಗಿ. ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಅಣ್ಣ ಬಲರಾಮನೇ ಒಡ ಹುಟ್ಟಿದ ನೀನೇ ತರುಳ ಅಭಿಮನ್ಯುವಿಗೆ. ಅಣ್ಣಯ್ಯ, ತಂಗಿ ಸುಭದ್ರ, ಚೆನ್ನಾಗಿ ಕೇಳು. ಏನು ವಿಸ್ತಾರವಾಗಿ ಹೇಳಮ್ಮ. ತರುಳ ಅಭಿಮನ್ಯುವಿಗೆ ಶಶಿರೇಖೆಯ ಕೊಡು ಎನ್ನುವೆ ಅಣ್ಣ. ಆಲಿಸೋ ನುಡಿಯ ಅಣ್ಣ ಬಲಭದ್ರ, ತಂಗಿ ಸುಭದ್ರ, ನಿನ್ನ ಮಗಳಾದ ಶಶಿರೇಖೆಯನ್ನು ಎನ್ನ ಮಗನಾದ ಅಭಿಮನ್ಯುವಿಗೆ ಕೊಡಬೇಕೆಂದು ಕೇಳಿಕೊಳ್ಳುವೆನು. ಹೌದು ಏನು ತಂಗಿ. ಕಣ್ಣೆಯ ಅಣ್ಣ ರಾಜಾಗ್ರಗಣ್ಯ. ಅಣ್ಣ ಹಲದರನೇ, ತಮ್ಮ ಕೃಷ್ಣರಾಯ, ತಂಗಿಯಾದ ಸುಭದ್ರೆಯು ತನ್ನ ಮಗನಾದ ಅಭಿಮನ್ಯುವಿಗೆ ಮಗಳನ್ನು ಕೊಡು ಎಂದು ಬೇಡುತ್ತಿರುವಳು. ಹೌದು ತಮ್ಮ. ಇದಕ್ಕೇನು ಹೇಳಿ ಸಂತೋಷ ಪಡಿಸುವೆ ಅಣ್ಣ ದುರದಿರಾಗ್ರಗಣ್ಯ? ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ಎಲೆ ಹೊಂದದ ಮಕ್ಕಳ ಹೇಳಿ ಕೇಳು. ಅದು ಏನು ಚೆನ್ನಾಗಿ ಹೇಳು ಕಾಂತಿ. ರೋಹಿಣಿ ತನಯ ನಿನ್ನ ಅಭಿಪ್ರಾಯ ತಿಳಿಯದ ಕೇಳಿದೆ ನಿನ್ನಯ ವಿಷಯ. ರೋಹಿಣಿ ತನಯ ನಿನ್ನ ಅಭಿಪ್ರಾಯ ತಿಳಿಯದ ಕೇಳಿದೆ ನಿನ್ನಯ ವಿಷಯ. ನಿನ್ನಯ ಆಸೆ ಎಲ್ಲಿರುವುದೋ ಪ್ರಿಯ. ನಿನ್ನಯ ಆಸೆ ಎಲ್ಲಿರುವುದೋ ಪ್ರಿಯ. ತಂಗಿಯ ಆಸೆಯ ನೆರವೇರಿಸುವೆ. ತಂಗಿಯ ಆಸೆಯ ನೆರವೇರಿಸುವೆ. ಏನೆಯ ನನ್ನ ದೇವನ ದೊಡೆಯ ಏನೋ ನಿನ್ನ ಪ್ರೀತಿಯ ಸತಿಯ ಎದನುಡೆ ಆಲಿಸು. ಪ್ರಾಣಕಾಂತ, ಅಹೇ ಪ್ರಾಣಕಾಂತಿ, ಸುಭದ್ರೆಯು ಕೃಷ್ಣ ಹೇಳಿದ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನಿರದು? ಹೌದು ಏನು ಕಾಂತಿ. ನಾವು ಬಹಳ ಆತುರ ಪಡುತ್ತಿರುವು. ಯಾದಕ್ಕೆ ಸುಂದರಿ. ನಿನ್ನ ಅಭಿಪ್ರಾಯವನ್ನು ತಿಳಿಸು ಕಾಂತ ಗುಣವತ್ತ. ಅಮ್ಮ ಸೊಸೆಯಾದ ಸತ್ಯಭಾಮ, ನಿನಗೆ ಶುಭವಾಗಲಿ. ಮೇಲೆ ಕೇಳು. ಭಾವಯ್ಯ, ಅಮ್ಮ ಸೊಸೆಯಾದ ಸತ್ಯಭಾಮ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಆಲಿಸೋ ಎನ್ನ ವಾಕ್ಯವ ಆಲಿಸೋ ಎನ್ನ ವಾಕ್ಯವ
ಮಾತನ್ನು ಚಿತ್ತವಿಟ್ಟು ಕೇಳು. ಅದು ಏನು ಚೆನ್ನಾಗಿ ಹೇಳಮ್ಮ. ಲೋಕ ಸುಂದರನಾದ ಅಭಿಮಾನ್ಯವು ರಾಜಮುಖಿಯಾದ ಶಶಿರೇಖೆಯು ಬಹು ಸುಂದರವಾಗಿರೋರು. ಹೌದು ಏನಮ್ಮ ಸತ್ಯಭಾಮ. ಭಾವಯ್ಯ, ಸತ್ಯಭಾಮ. ಇದು ಹಲ್ಲದ ಕೋದಂಡ ವಿದ್ಯೆಯಲ್ಲಿ ಪಂಡಿತನಾದ ಅಭಿಮಾನ್ಯವು ಸರ್ವ ಜನರಿಗೆ ಹುಣ್ಣಿಮೆ ಚಂದ್ರನೆಂದೊಪ್ಪುವನು. ಭಾವಯ್ಯ, ಸತ್ಯಭಾಮ. ಇವರಿಬ್ಬರಿಗೆ ಮದುವೆ ಮಾಡುವ ಭಾವ ಬಲಭದ್ರ ದೇವ. ಅಣ್ಣ ಬಲಭದ್ರ, ತಂಗಿ ಸುಭದ್ರ. ಎನ್ನ ಕಾಂತನಾದ ಪಾರ್ಥನು ಅರಣ್ಯಕ್ಕೆ ಹೋಗುವ ಸಮಯದಲ್ಲಿ ಅಭಿಮನ್ಯುವಿಗೂ ಶಶಿರೇಖೆಗೂ ಲಗ್ನ ಮಾಡಿರಿ ಎಂದು ಹೇಳಿ ಹೋಗಿರುವನು. ಹೌದು ಏನಮ್ಮ ತಂಗಿ. ಹೌದು ಅಣ್ಣಯ್ಯ. ಆದ ಕಾರಣ ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡಬೇಕೆಂದು ಕೇಳಿಕೊಳ್ಳುವೆನು ಅಣ್ಣ ರಾಜಾಗ್ರಗಣ್ಯ. ಮುಂದಿನ ಸಂಗತಿಯನ್ನು ಬಲ್ಲವರ್ಯಾರಮ್ಮ ಸುಭದ್ರ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಏಕೆ ಸುಮ್ಮನಾದೆ? ನಾನು ಸುಮ್ಮನೆ ಆಗಿಲ್ಲವಲ್ಲ. ತಂಗಿಯ ಕೇಳಿದ ವಿಷಯದಲ್ಲಿ ಹೇಗೆ ಆಲೋಚನೆಯನ್ನು ಮಾಡುವೆನು ಸುಂದರಿ. ಕಾಂತೆ, ಪ್ರಾಣ ಕಾಂತ ಕೇಳಂದ ಮಾತ ಕೃಷ್ಣನಂತೆ ನಡೆದೊಡೇನ. ಪ್ರಾಣ ಕಾಂತ ಕೇಳಂದ ಮಾತ ಕೃಷ್ಣನಂತೆ ನಡೆದೊಡೇನ. ಸೋದರ ಅವನ ಮಗನ ಸೋದರ ಕೊರಳ ಮಗನ ರಕ್ತ ಮಾಡೆ ಅರುಷ ರಕ್ತ ಮಾಡೆ ಅರುಷ ಕೆನೆಯ ಕಾಂತ, ಕಾಂತೆ. ಕೃಷ್ಣ ಹೇಳಿದ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನಿರುವುದು? ಅಹೇ ಸುಂದರಿ. ಸುಂದರ, ಸೋದರ ಹಳೆಯನಾದ ಅಭಿಮಾನ್ಯನಿಗೆ ನಮ್ಮ ಮುತ್ತು ಮಗಳಾದ ಶಶಿರೇಖೆಯನ್ನು ಕೊಟ್ಟು ಲಗ್ನವನ್ನು ಮಾಡು ಕಾಂತ. ನೀನು ಮಹಾಬುದ್ಧಿವಂತ. ಅಹೇ ಸುಂದರಿ, ಸತ್ಯಭಾಮ ಕೃಷ್ಣರು ಹೇಳುವ ವಿಷಯದಲ್ಲಿ ಮತ್ಸರ ತುಂಬಿದೆ. ನೀನು ಸಹ ಅವರಂತೆ ಹೇಳುತ್ತಿರುವ ಎಲ್ಲ ತುಂಬಾ ಒಳ್ಳೆಯದು. ಅಹೇ ಕಾಂತೆ, ಕಾಂತ, ಆದರೆ ನಮ್ಮ ಮಗಳಾದ ಶಶಿರೇಖೆಯ ವಯಸ್ಸಿನಲ್ಲಿ ಚಿಕ್ಕ ಬಾಲೆಯರವಳು ಈಗಲೇ ಲಗ್ನದ ಸಂಗತಿಗೆ ಏನು ತೊಂದರೆ ಇರುವುದು ನಿಧಾನವಾಗಿ ಆಲೋಚನೆ ಮಾಡಿರಬಡೆ ಕಲಕಿರಬಡೆ. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಹೇಳುವೆನೆ ಕೇಳು. ಅದೇನು ಚಿತ್ತವಿಟ್ಟು ಹೇಳಮ್ಮ. ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ. ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ. ನಡೆಸು ಎನ್ನ ಕೋರಿಕೆ ನೀನೆ, ನಡೆಸು ಎನ್ನ ಕೋರಿಕೆ ನೀನೆ, ಬೇಡಿಕೊಂಡೆನಾ. ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ.
ತವರ ಮನೆಯ ಶಶಿರೇಖೆಯನ್ನು ನಾನು ಧೈರ್ಯದಿಂದ ಕೇಳುವೆನು. ಹೌದೇನು ತಂಗಿ? ನಿನ್ನವರೆತು ಅನ್ಯರು ನನಗೆ ಯಾರಿರುವರು? ಹೌದು ತಂಗಿ. ಅಣ್ಣಯ್ಯ, ತಂಗಿ ಸುಭದ್ರ, ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡಬೇಕೆಂದು ಕೇಳಿಕೊಳ್ಳುವೆನು ಅಣ್ಣ ರಾಜಾಗ್ರಗಣ್ಯ. ಓಹೋ ಬಾವಯ್ಯ, ಅಮ್ಮ ಸತ್ಯಭಾಮ, ಇದು ಅಲ್ಲದೆ ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ ಸೊಸೆಯಾದ ಸತ್ಯಭಾಮ. ಒಳೆವ ಕೋಟೆ ತಾರೆಗಳಲೆ ಒಳೆವ ಸೋರ ಅಧಿಕ ಬಾನಲೆ. ಒಳೆವ ಕೋಟೆ ತಾರೆಗಳಲೆ ಒಳೆವ ಸೋರ ಅಧಿಕ ಬಾನಲೆ. ಸೊಸೆಯಾದ ಸತ್ಯಭಾಮ. ಬಲಭದ್ರದೇವ. ಅಹೋ ಬಾವಯ್ಯ, ಅಮ್ಮ ಸತ್ಯಭಾಮ, ಅಗಣಿತ ಗ್ರಹಗಳಲ್ಲಿ ಸೂರ್ಯನೇ ಶ್ರೇಷ್ಠ, ಈ ಲೋಕದಲ್ಲಿ ಮಿಗಿಲೆನಿಸುವ ಶಶಿರೇಖಿ ಶ್ರೇಷ್ಠ. ಬಾವಯ್ಯ, ಸತ್ಯಭಾಮ, ಅಸ್ತಿನಿ, ಚಿಂತಿನಿ, ಪದ್ಮಿನಿ, ಶಂಕಿನಿ ಎಂಬ 4 ಜಾತಿಯ ಸೆರೆಯಲ್ಲಿ ಚಂದ್ರಮುಖಿ ಎಂತೊಪ್ಪುವ ಶಶಿರೇಖೆ ಬಹು ಸುಂದರವಾಗಿರುವಳು. ಅಭಿಮಾನ್ಯುವಿಗೆ ಶಶಿರೇಖೆಗೆ ಕೊಟ್ಟು ಮದುವೆ ಮಾಡಿದರೆ ಕನಕಕ್ಕೆ ಪರಿಮಳಚ್ಚಿದಂತಾಗುವುದು. ಬಾವ ಬಲಭದ್ರದೇವ. ಅಮ್ಮ ಸೊಸೆಯಾದ ಸತ್ಯಭಾಮ, ಮುಂಚಿತವಾಗಿ ಹೇಳಿದ ಶ್ರೀಕೃಷ್ಣನ ಮಾತುಗಳು ಎನ್ನ ಮನಸ್ಸಿನೊಳನಾಟಿರುವವು. ಹಾ ನೀನು ಸಹ ಅದರಂತೆ ಹೇಳುತ್ತಿರುವೆಯಲ್ಲ, ಬಹಳ ಒಳ್ಳೆಯದು. ಹಾ ಅಮ್ಮ ಸತ್ಯಭಾಮ, ಬಾವಯ್ಯ, ನಮ್ಮ ಯತ್ನವೇನಿದೆ ದೈವದೀನಂ ಜಗತ್ ಸರ್ವಂ ಅಂದ ಹಾಗೆ ಸರ್ವವು ದೈವದೀನವೇ ಹೊರತು ಹಾ. ಮನುಜ ಯತ್ನವೇನಿದೆ? ಅಮ್ಮ ಸತ್ಯಭಾಮ, ಬಾವಯ್ಯ, ಇವರಿಬ್ಬರಿಗೆ ಮದುವೆ ಮಾಡೆಂದು ಹೇಳುವೆಯಲ್ಲ, ಬ್ರಹ್ಮ ಸಂಕಲ್ಪವೇನಿರುವುದು ಏನು ಯಾರು ಬಲ್ಲರು? ಹಾ ಅಮ್ಮ ಸತ್ಯಭಾಮ, ಬಾವಯ್ಯ, ಇವರಿಬ್ಬರ ಸತಿಪತಿಗಳಾಗುವಂತೆ ಲಲಾಟದಲ್ಲಿ ಬರೆದಿದ್ದೆ ಸಹಜವಾದರೆ ತಪ್ಪಿಸುವರ್ಯಾರು, ಇಲ್ಲವಾದರೆ ಮಾಡುವವರ್ಯಾರು? ಹಾ ಇದರೆಲ್ಲ ನಮ್ಮ ಯತ್ನವೇನು ಸಾಗುವುದೆಲ್ಲಮ್ಮ ಕೃಷ್ಣನ ರಾಣಿ ಪಡಿಬೇಡಿ.